ಗಾಯ್ಸ್ ಇಲ್ಲೊಂದು ಅಜ್ಜಿ ಇದ್ದಾರೆ ನೋಡಿ. ಇವರು ತಲಕಾಡಲ್ಲಿ ಏನೇನ್ ಆಯ್ತು ಎಲ್ಲ ಪೂರ್ತಿ ನಮ್ಗೆ ಮಾಹಿತಿಯನ್ನು ಇವ್ರು ಕೊಡ್ತಾರೆ. ಬನ್ನಿ ಇವ್ರನ್ನ ಕೇಳುವ. ಅಮ್ಮ ಅಮ್ಮ ನಿಮ್ದು ಯಾವ ಊರು? ನಾವು ಇದೇ ಊರು ಕಪ್ಪ. ನಿಮ್ದು ಇದೇ ಊರಾ? ತಾಲ್ಕಾಡವ. ಹಾ, ನಿಮ್ಮ ಹೆಸರು? ಜಯಮ್ಮ ಅಂತ. ನಮಗೂ ಇದಾಗದ 76 ವರ್ಷ. 76 ತುಂಬಿತು, 77 ವರ್ಷಕ್ಕಪ್ಪ. ನಾನು ಚಿಕ್ಕನಿಂದು ನೋಡ್ತಾವ್ರಿ. ಈಗ 25 ವರ್ಷದಿಂದ ನಡೀತಾ ಇರೋದು. ಅದಕ್ಕೆ ಮುಂಚೆ ಸುರಾಯಿ ಮರ, ಈ ಗೆರಿ ಮರ ಇತ್ತು. ಆಗ ಗೆರಿ ಎಣ್ಣೆ ಪಾಕಿ ಬಿಡ್ತಿತ್ತು. ಆಮೇಲೆ ಕೂಳ ಇರಲಿಲ್ಲ. ಈಗ ನೀಲಗಿರಿ ಮರ, ವಂಗ ಮರ ಬೇರ್ ಕೊಟ್ಟಿರೋದು. ಆಮೇಲೆ ಯಡೂರಪ್ಪ ಶೋಭಾಕರ್ ಮಾಡಿರೋದು. ಅಲ್ಲಿ ಈರ್ಭದ್ರ ಸ್ವಾಮಿ ಗುಡಿತ ಒತ್ತಿದ್ರ. ಇಲ್ಲಿ ಬಂದು ಇಳಗ್ಲಿ ತಲಕಾಡಿ ಒಂದು ರೌಂಡು ಅಂತ. ಕಾಸಿಗಿಂತೂ ಕಾಸು ತೂಕ ಹೆಚ್ಚು ನಮ್ಮೂರು. ಅದರಲ್ಲಿ ಒಬ್ಬ ಮಹಾಪ್ರತಿರಥ ಮಾಲಂಗಿಯವಳು ಶ್ರೀರಂಗಪಟ್ಟಣಕ್ಕೆ ಮದುವೆ ಆಗಿರ್ತಾಳೆ ಅಯ್ಯಮ್ಮ. ಅವಳು ಮದುವೆ ಆಗಿರುತ್ತೆ. ಶ್ರೀರಂಗರಾಯ ಮಕ್ಕಳಿರಲ್ಲ. ಒಂದು ಒಡಬ ಒಂದು ಪುಟ್ಟ ಇರುತ್ತೆ. ಒಂದು ಪುಟ್ಟ ಒಡಬನು ತೇರಕ್ಕೆ ಕೊಡ್ತಾಳೆ ದರ್ಶಕ್ಕೆ. ಶ್ರೀರಂಗರಾಯನಿಗೆ ಇವ್ರಿಗೆ ಶ್ರೀರಂಗಪಟ್ಟಣದಲ್ಲಿ ತೇರ್ಗೆ. ಆಗ ಆ ತೇರ್ಗೆ ಹೋಗುವಾಗ ಅದನ್ನೆಲ್ಲ ಧರಿಸ್ತಾರೆ. ಮಕ್ಕಳಿರಲ್ಲ. ಈಗ ಕ್ಯಾನ್ಸರ್ ಅಂತ. ಆ ಕಾಲದಲ್ಲಿ ಕತ್ತಿನ ಮೇಲೆ ಪಟ್ಟಿ ಗೆಡ್ಡೆ ಬಂದ್ಬಿಟ್ಟಿರುತ್ತೆ. ಆ ಗೆಡ್ಡೆ ಬಂದ್ಬಿಟ್ಟು ಆ ಗೆಡ್ಡೆ ನೋವುಗೆ ಅವ್ಳಿಗೆ ಎಲ್ಲೆಲ್ಲೋ ಔಷಧಿ ಕುಡಿಸ್ತಾಳೆ. ಆಗ ನಡ್ಕೊಂಬರೋ ಕಾಲ. ಆಗ ಬಸ್ಸು ಕಾರು ಇದಿಲ್ಲ, ಗಾಡಿ ಇಲ್ಲ, ಎಲ್ಲ ನಡ್ಕೊಂಬರೋ ಕಾಲ. ಆಗ ಬರ್ತಾ ಇದ್ದಾಗ ತಮ್ಮ ತವ್ರ ಮನೆಗೆ ಹೋಗೋವು ಅಂತೇಳಿ ಬರ್ತಾ ಇದ್ದ. ಆಗ ತನ್ನ ಪತಿನೂ ಕರ್ಕೊಂಡು ದೇವ್ರ ಸೇವೆ ಮಾಡಿದ್ರೆ ವೈದ್ಯನಾಥ ತನ್ನೊಯ್ದೆ ಮಾಡ್ಕೊಂಡ. ನಾವು ಹೋಗಿ ದರ್ಶನ ಮಾಡಿದ್ರೆ ನಮ್ಮ ರೋಗ ಹೋಯ್ತದ ಅಂತೇಳಿ ಅಯ್ಯಮ್ಮ ಬಂದು ಕರ್ಕೊಂಬತ್ತಾಳೆ. ಬರುವತ್ಕ ಮುಡ್ತೋರತ್ತ ಬರುವತ್ಕ ತೀರೋಗ್ಬಿಡ್ತಾನೆ. ವಯಸ್ಸಾಗೋಗಿತ್ತಲ್ಲವ, ತೀರೋಗ್ಬಿಡ್ತಾನೆ. ಆಗ ಅವನು ತಕ್ಕೊಂಡೋಗಿ ಅಲ್ಲೇ ಮುಡ್ತೋರ ಒಳಗೆ ಅಲ್ಲೇ ಒಳ ಹತ್ರ ಸುಟ್ಟು ಬಿಡ್ತಾಳೆ. ಆಗ ತಮ್ಮ ತವ್ರ ಮನೆಗೆ ಬರಬೇಕು ಅಂತಾಳೆ. ಮೈಸೂರು ರಾಜ ಕಣ್ಣಿಟ್ಟು ಬಿಡ್ತಾನೆ. ಅಷ್ಟು ಸೌಂದರ್ಯವಾಗಿರ್ತಾಳವ. ಅವಳ ಕಣ್ಣಿಟ್ಟುಬಿಟ್ಟು ನಾ ಹೇಳ್ದಾಗ ನೀವು ಕೇಳಬೇಕು. ನಾನು ಶರ ಬಂದ ಅಂತ ನೀರು ನೋಡ್ತಾಳೆ. ನಾನು ಶರ ಬಂದ ಅಂತ ಇರುವುದಿಲ್ಲ, ನಾ ಯಾಕೆ ಇರಬೇಕು ಅಂದ್ಬಿಟ್ಟಂತೆ ಆಯಿತು. ಅವ ರಾತ್ರಿಯಿಂದ ರಾತ್ರಿಗೆ ಪಟ್ಟಣ ಕಟ್ಕೊತಾಳೆ. ಒಂದು ಸೆರಗ ಹರಿದ್ಬಿಟ್ಟು ಶಾಲೆಲ್ಲ ಒಡವನೆಲ್ಲ ಕಟ್ಕೊಂಡು ನಮ್ಮ ಪ್ರತಿರತೆ ಆಗಿದ್ರೆ ಅವನ ಕೈ ಸಂಗಿ ಸಿಕ್ಕಬಾರ್ದು. ಪತಿ ಇಲ್ದಿದ್ದಲ್ಲ ಯಾಕಿರಬೇಕು ಅಂದ್ಬಿಟ್ಟು ಒತ್ಕೊಂಡು ಬತ್ತಾಳೆ. ಬಂದು ಅದನ್ನು ಒತ್ಕೊಂಬತ್ತಾ ಇರ್ತಾಳಲ್ಲ, ಕುದುರೆಗಳು ಸೈನಿಕರ ಬಿಟ್ಬಿಡ್ತಾವೆ, ಒದಿಕೊಂಬತ್ತವ. ಇದು ಊರಾಗಿತ್ತು. ಆ ಕುದುರೆಗಳು ಇಂದ ಒದಿಕೊಂಬತ್ತದ. ಇವಳು ಮುಂದೆ ಕಟ್ಕೊಂಡು ಒದಿಕೊಂಡು ಓಡಿ ಬರ್ತಾಳೆ. ಅಯ್ಯಮ್ಮ ಮಾಲಂಗಿಲಿ ಹೋಗಿ ಬಿರ್ಕೊಂಬಿಡ್ತಾಳೆ. ಇದು ಮಳ್ಳಾಗೆ ಉಟ್ಬಿಟ್ಟು. ಇದು ಶಾಪದ ಮರಳು. ಮನ ಕಟ್ಟಿದ್ರೆ ಇಷ್ಟೊಯ್ತದ ಶಾಪದ ಮರಳು ಇದು. ಅದಕ್ಕೆ ಏನು ಮಾಡ್ಬಿಡ್ತಾಳೆ, ಒಳಗೋಗಿ ಬಿತ್ಕೊತಾಳೆ. ಈಗ ಮಾಲಂಗಿ ಬಿಡುವಾಗಿ ಮಹಾರಾಜರ ಮಕ್ಕಳಿಗೆ ಶಾಪ ಕೊಡ್ತಾಳೆ. ಆ ಸುತ್ತೋದ್ರಲ್ಲ ಮಹಾರಾಜರು, ಅವ್ರು ಏನು ಮಾಡ್ತಾರ, ಇದನ್ನು ಒಂದು ದೇವಸ್ಥಾನ ಕಟ್ಟಿಸ್ತಾರ ಮಾಲಂಗಿ ಒಳಗೆ. ಕಟ್ಟಿಸಿ ಆ ಮಾಲಂಗಿ ಒಳಗೆ ಒಂದು ದೇವ್ರ ಸ್ಥಾಪನೆ ಮಾಡಬೇಕು ಅಂತ ಅಲ್ಮೇಲಮ್ಮನ ಮಾಡ್ತಾರೆ. ಅಲ್ಮೇಲಮ್ಮನ ಮಾಡಿಬಿಟ್ಟು ಅವಳನ್ನ ಭತ್ತಕ್ಕೆ ಹಾಕ್ತಾರೆ. 48 ದಿವಸ ಭತ್ತಕ್ಕೆ ನೀರ್ಲಿ ಇರಬೇಕಲ್ಲಪ್ಪ, ಅದಕ್ಕೆ ಬಡುತ್ತಾರೆ. ಕೈ ಕಾಲು ಕಳ್ಕೊಂಬಿಡುತ್ತ ಭತ್ತೊಳಗಿದ್ದಾಗ. ಆಗ ತಿರ್ಗಾ ಮಹಾರಾಜರು, ಈ ಸುತ್ತೋದು ಮಹಾರಾಜರು ಅದೇ ಒಳಗೆ ತಿರುಗುತ್ತ. ಆ ಒಳಗೆ ಬಿಟ್ಬಿಟ್ರು. ಮಾಲಂಗಿದ್ದು ಬರೋ ಈಗ ಬೆಳೆದೋಗದ ಶೆತ್ತಾಗಿತ್ತ. ಮೊದಲು ಮೈದಾನವಾಗಿತ್ತು. ಈಗೆಲ್ಲ ಮುಂದೆ ತುಂಬ್ಕೊಂಡು ಮನ ಕಟ್ಟವರು ಎಲ್ಲ ಶೆಟ್ ಬೆಳ್ಕೊಂಡದು. ಆಗ ಅದೇ ಒಳಗೆ ಬಿಟ್ಬಿಟ್ಟು ಆದಿಶಕ್ತಿ ಮಾಡಿ ಕುಡಿಸೋರು. 3 ತಲನ ಆದಿಶಕ್ತಿ ಮಾಡಿ ಅವಳ ಹೆಸರು ಮೇಲೆ ಹೂವು ನೀರು ಹಾಕಿ ಪೂಜೆ ಮಾಡಿ ಅಂತೇಳಿ ಅಲ್ಲಿ ಆ ದೇವಸ್ಥಾನದೊಳಗೆ ಕುಡಿಸ್ತಾ. ಈಗ ಸುತ್ತೋದು ಮಹಾರಾಜರು ಅವ್ರು ಯಾವಾಗಲೂ ಅಷ್ಟೇ ದತ್ತು ತಗೋಬೇಕು. ಅಕ್ಕನ ಮಕ್ಕಳ ತಂಗ ಮಕ್ಕಳು ತಗೋಬೇಕು. ತನ್ನ ಸ್ವಂತನ ಮಕ್ಕಳ ತಕೊಂಡ್ರೆ ದತ್ತು ಮಕ್ಕಳಿಗೆ ಮಕ್ಕಳಾಗೋದು, ಸ್ವಂತ ಮಕ್ಕಳಿಗೆ ಆಗೋದಿಲ್ಲ. ಒಂದು ತಲೆಗೆ ಆಯ್ತಾ ಒಂದು ತಲೆಗೆ ಆಗೋದಿಲ್ಲ, ಮಕ್ಕಳಾಗೋದಿಲ್ಲ. ಅದಕ್ಕೆ ರಾಜತನ ಇಲ್ಲ, ರಾಜಮನೆತನ ನಡೀತಾ ಇಲ್ಲ. ಈಗ ಎಲ್ಲ ಸರ್ಕಾರ ಬಂದ್ಬಿಡ್ತಲ್ಲಪ್ಪ ಅದಕ್ಕೆ. ಆಮೇಲೆ ಆ ಥರ ಆಗೋಗಿ ಅವಳು ಬಿರ್ಕೊಂಬಿಟ್ಟು ಸತ್ತೋಗ್ಬಿಡ್ತಾಳೆ. ಆಗ ವೈದ್ಯೇಶ್ವರನ ದರ್ಶನ ಮಾಡೋಕೆ
ಕಾಶಿಯಿಂದ ಕಾಸು ಗುರುಗಳು ಮಂತ್ರಿಸಿ ಬಿಡ್ತಾರೆ ಒಂದು ಕೋಲ. ಆ ಕೋಲ ಆನ ಬರ್ತದ, ಗಜಾರಣ್ಯ ಕ್ಷೇತ್ರ ಇದು. ಇದು ಬಂದಾಗ ಆನ ಅಲ್ಲಿ ಆ ಮೂಲಲ್ಲಿ ಕಾಲು ಮಡಗುತ್ತೆ, ಆ ಕೋಲು ಅಲ್ಲಿ ಇರುತ್ತೆ. ಅಲ್ಲಿ ಕೊಳಕ ಒಂದು ತೆಂಗಿನ ಮರದುದ್ದ 4 ಬೆಳೆದತ್ನಾಗ 4 ಮೂಲಲ್ವ 4 ಬೆಳೆದತ್ನಾಗ ಒಂದು ತೆಂಗಿನ ಮರದುದ್ದಾಗ ಅಲ್ಲಿ ಹೋಗಿ ಮುಳಿಕೊಂಡ್ರೆ ಸಿಕ್ಕುದಿಲ್ಲ. ಅದಕ್ಕೆ ಗೇಟ್ ಹಾಕಿದ್ವಿ, ಎಷ್ಟೋ ಜನ ಸುತ್ತೈತಿದ್ವಿ, ಗೇಟ್ ಹಾಕೋರ. ಕಾಶಿಯಿಂದ ಬರೋ ನೀರು ತಲೆಗೆ ಹಾಕಬೇಕು. ಈಗಿನ ಮಕ್ಕಳ ನೀರು ಮುಗಿಗೆ ಹೋಯ್ತವ, ಅದೇನಾಗೋಯ್ತು ಬಿದ್ಕೊಂಡ್ರೆ ಸುತ್ತಬೇಕು. ಅದಕ್ಕೆ ಅದನ್ನು ಗೇಟ್ ಹಾಕ್ಬಿಟ್ಟು ಕಟ್ಟಿ ಆ ಕಾಶಿಯಿಂದ ನೀರು ಮುಖ್ಯವಾಗಿ ವೈದ್ಯೇಶ್ವರನೇ ಮುಖ್ಯ. ಅಲ್ಲಿ ಅವ್ನ ಚಿಪ್ಪು ಬೇಡ್ರು ಹೊಡೆದಾಗ ಅದು 4 ಕೂತ್ಕೊಂತ. ಪಾತಾಳೇಶ್ವರನಾದ, ಇಲ್ಲಿ ಮರಳೇಶ್ವರನಾದ, ಅಲ್ಲಿ ಅರ್ಕೇಶ್ವರನಾದ, ಗತಬೈಲ್ ಕೂತ್ಕೊಂಡ, ಮಲ್ಲಿಕಾರ್ಜುನನಾದ. ಇವ್ರು 5 ಜನ ಒಂದೇ ದಿನ ನೋಡ್ಬಿಟ್ರೆ ಒಂದು 5 ಶ್ರಾವಣ ಬರಬೇಕು, 5 ಕಾರ್ತಿಕ ಮಾಸ ಬರಬೇಕು. ಆಗ 7 ವರ್ಷಕ್ಕೆ 14 ವರ್ಷಕ್ಕೆ ಮುಡ್ತೋರ ಜಾತ್ರೆ ಮಾತ್ರ ವರ್ಷ ಆಯ್ತು ತಾಯಿದ. ಇದು ಮಾತ್ರ ಈ ವೈದ್ಯನಾಥೇಶ್ವರ ದರ್ಶನ ಆಗ್ಬೇಕಾದ್ರೆ ಆವತ್ತಿನ ದಿವಸ ಬಿಡಬೇಕು. ಎಂತದ ಅಮಾವಾಸ್ಯೆ ಬೀಳಬೇಕು, 5ನೇ ಸೋಮವಾರ ದಿವಸ ಅಮಾವಾಸ್ಯೆ ಬೀಳಬೇಕು. ಅಮಾವಾಸ್ಯೆ ದಿನವೇ ಕೋಟಾಂತರ ಜನ ಬರ್ತದ ನೀರು ಮುಳುಗಿ ಅಲ್ಲಿ ಬಂದು ಕೊಳದಲ್ಲಿ ತಲೆಗೆ ನೀರು ಹಾಕೊಳ್ಳೋದು, ತಲೆದಲ್ಲಿ ನೀರು ಹಾಕೊಳ್ಳೋದು. ಮುಳುಗಿ ಹೇಳಿ ಅಂತಾರೆ. ಈಗಿನ ಕಾಲದಲ್ಲಿ ಶಕ್ತಿ ಇದ್ದದವ, ಮುಳುಗಿ ಹೇಳಿ ಒಳಗೆ ಹೋಗಿ ಸ್ನಾನ ಮಾಡೋದು, ಇಲ್ಲಿ ಬಂದು ಕೊಳದಲ್ಲಿ ನೀರು ಹಾಕೊಳ್ಳೋದು. ವೈದ್ಯನಾಥೇಶ್ವರನ ದರ್ಶನ ಮಾಡಬೇಕು. ಆಮೇಲೆ ಬಂದು ಪಾತಾಳೇಶ್ವರನ ಮಾಡಬೇಕು. ಆಮೇಲೆ ಬಂದು ಅರ್ಕೇಶ್ವರನ ಮರಳೇಶ್ವರನ ಮಾಡಬೇಕು, ಮಲ್ಲಿಕಾರ್ಜುನ ಮಾಡಬೇಕು. ಅರ್ಕೇಶ್ವರ ಅರ್ಕ ಒಪ್ಸುಕ ಪತ್ರ ತಕೊಂಡು ಇಷ್ಟು ಪತ್ರ ಕರ್ಪೂರ, ಒಂದು ಡಬ್ಬ ಕರ್ಪೂರ ಎಲ್ಲ ಕಾಯಿ ಹೊಡಿಸಿ ಏನು ಮಾಡೋಕ್ಕಾದ್ದು. ಕರ್ಪೂರ ಹಾಕೋದು, ಹಸುದು, ಆ ತಂಬಡಿಗೆ 10 ರೂಪಾಯಿ ಕೊಡೋದು, ಅರ್ಚನೆ ಮಾಡಿಸೋದು. ಆಗ ಮಾಡ್ತಿದ್ರು. ಈಗ 3 ಗ್ಯಾಸ್ ಬಿಡ್ತಾರ. ಇಂದ ಅವರು ಭಕ್ತಿಯಿಂದ ಬಂದವರು ಹೇಳ್ಬಿಟ್ಟು ಅವ್ರ ಹೆಸರು ಹೇಳಿ ಪತ್ರ ಹಾಕ್ತಿದ್ರು ಕವ ದೇವ್ರಿಗೆ ಪತ್ರ ಹಾಕಿ ಅವರ ಹೆಸರು ಹೇಳಿ ಮಾಡ್ತಿದ್ರು. ಈಗ ಕೊಡೋದು 10 ರೂಪಾಯಿಗೆ 8 ಜನ 10 ಜನ ಹೆಸರು ಹೇಳಿದ್ರ ಯಾಕೆ ಮಾಡಿದಾರವ ಅಂತ ಮಾಡೋದಿಲ್ಲ. ಒಬ್ಬರ ಹೆಸರೇ ಮಾಡೋದು, ಎಲ್ಲರಿಗೂ ಮಾಡೋದಿಲ್ಲ. ಅದಕ್ಕೆ ವೈದ್ಯನಾಥೇಶ್ವರನೇ ಮುಖ್ಯ. ಆ ಸ್ವಾಮಿ ಮಾಡಿದ್ರೆ ಯಾವ ಪರಿಹಾರ ಐತೆ ಎಲ್ಲ ದೇವ್ರನ್ನೂ ಮಾಡ್ಕೊಂಬಂದು ತಿರ್ಗಾ ವೈದ್ಯೇಶ್ವರನಿಗೆ ಹೋಗ್ಬೇಕು. ಹುಡುಗ ಪತ್ರ ಕರ್ಪೂರ ಎಲ್ಲನೂ ತಗೊಂಡೋಗಿ ಅಲ್ಲಿ ಬಾಕಲ್ಲಿ ಹಸಿ ಅದನ್ನು ಕೊಡಬೇಕು. ಪತ್ರನ ಕೊಟ್ಟು ಅರ್ಚನೆ ಮಾಡಿಸಿದ್ರೆ ನಾವು ಕಾಶಿಗೆ ಹೋದಷ್ಟು ಫಲ ಸಿಕ್ಕುತ್ತೆ. ನಾನು ಕಾಶಿಗೆ ಹೋಗಿನಿ. ಕಾಶಿಗೆ ಹೋದ್ರು ನಮ್ಮೂರಂಥ ಇದು ಎಲ್ಲೂ ಇಲ್ಲ. ವಿಶಾಲವಾಗಿ ಕೂತೋಣ, ಒಂದು ವಿರಾಮಾಗಿ ನೋಡ್ಕೊಂಬರ್ಬೋದು. ಬಾಕಿ ಸೊಳ್ಳಿ ಏನೇ ಮಾಡೋದು, ಎಷ್ಟೇ ತಗೊಳ್ಳೋದು, ಒಂದು ಸುಮಾರು 1 ಲಕ್ಷ ಖರ್ಚು ಮಾಡೋದು, ಇಷ್ಟು ವಿರಾಮಾಗಿ ಸಿಕ್ಕುದಿಲ್ಲ. ಯಾವ ಯಾಕ ಅಂದ್ಬಿಟ್ಟು ದೇವ್ರ ಸೇವೆ ಮಾಡ್ಕೊಂಡು ಉಳ್ಕೊಂಡು ಈ ತಾಯಿ ದಂಡಲ್ಲಿ ಕೂತೀನಿ. ಆ ತಾಯಿ ನನ್ನ ನೆಮ್ಮದಿ ನಿರಾಳ ಕೊಡ್ತಾವಳಕ್ಕವ. ಅಷ್ಟು ವರ್ಷದಿಂದ ತಾಯಿ ಮಾಡ್ತಾವನಿ. ನೀವು ನಿಮ್ಮ ಅಜ್ಜಿ ಗಿಜ್ಜಿ ನಿಮ್ಮ ಕಥೆ ಹೇಳಿಲ್ವ? ಇಷ್ಟು ಕಥೆ ನಡೀತು ನೋಡಪ್ಪ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್.